ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನಸ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ತಿಂಡಿ ಮುಗಿಸ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಎಗ್ ರೈಸ್ನ ಮಾಡ್ಕೊಂಡಿದ್ವಿ. ಸೊ ಜಸ್ಟ್ ನಾವು ತಿಂಡಿನ ಮುಗಿಸಿ ಮಧ್ಯಾಹ್ನದ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ 12 ಗಂಟೆ 12:30 ಆಗಿದೆ ಟೈಮು. ಇವಾಗ ಹೋಗಿ ಚಿಕನ್ ತೊಗೊಂಡು ಬಂದು ನಾನ್ ವೆಜ್ ಮಾಡಬೇಕು. ಸಂಡೇ ಅಂತಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಫುಲ್ಲು ನಾನ್ ವೆಜ್ ಆಗಿಬಿಟ್ಟಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್. ಸೊ ಜಸ್ಟ್ ಹೋಗಿ ನಾನು ನನ್ನ ಹಸ್ಬೆಂಡ್ ಚಿಕನ್ನ ತೊಗೊಬಂದ್ವಿ. 1.5 kg ಅಷ್ಟು ಚಿಕನ್ನ ತೊಗೊಬಂದ್ವಿ. ಸ್ವಲ್ಪ ಜಾಸ್ತಿ ಇದ್ವಿ ಅಲ್ವಾ ಮನೇಲಿ ಜನ, ಅಂದರೆ ಅಮ್ಮ ಅಣ್ಣನೂ ಇದ್ದರು ನಮ್ಮ ಮನೇಲೇ. ಸೊ ಹಾಗಾಗಿ 1.5 kg ತೊಗೊಬಂದ್ವಿ. ನಾವು ತರೋಷ್ಟರಲ್ಲಿ ಅಮ್ಮ ಈ ಕಡೆ ಚಿಕನ್ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದರು. ಮನೇಲಿ ಎಲ್ಲರೂ ಇದ್ದರೆ ಒಂದೊಂದು ಕೆಲಸ ಮಾಡ್ಕೊಂಬಿಡ್ಬೋದು. ಈ ಕಡೆ ಅಣ್ಣ ಹಾಗೆ ಹುಡುಗರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು. ಎಲ್ಲರೂ ಒಂದು ಕಡೆ ಇದ್ದರೆ ನಮ್ಮ ಯಜಮಾನ್ರು ಮಾತ್ರ ಯಾವಾಗಲೂ ಫೋನಲ್ಲೇ ಇರ್ತಾರೆ ನೋಡಿ. ಇವ್ರ ಬಾಡಿಗೆ ಇವ್ರು ಸೈಲೆಂಟಾಗಿ ಸೈಡಲ್ಲಿದ್ದಾರೆ. ಸೊ ಈ ಕಡೆ ನಾನಿಲ್ಲಿ ಚಿಕನ್ ಸಾಂಬಾರಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಹಾಗೆ ಮಟನ್ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಿದ್ದೀನಿ ಮಸಾಲೆನ. ನೋಡಿ ಇಷ್ಟ ಆದರೆ ಸಾಕು. ಈ ಕಡೆ ನಮ್ಮ ಮನೆಯವರು ಒಂದು ಸ್ವಲ್ಪ ಕಬಾಬ್ ಮಾಡು, ಸ್ವಲ್ಪ ಸಾಂಬಾರ್ಗಿರಲಿ ಅಂತಂದರು. ಅಂದರೆ ಒಂದು ಅರ್ಧ kg ಅಷ್ಟು ಚಿಕನ್ನ ಸಪ್ರೇಟ್ ಮಾಡಿಕೊಂಡ್ರು. ಮಕ್ಳಿಗೋಸ್ಕರ ಲೆಗ್ ಪೀಸ್ ಕೂಡ ಹಾಕಿಸ್ಕೊಂಬಂದಿದ್ರು ಒಂದೆರಡು. ಅದ್ರ ಜೊತೆಗೆ ಸ್ವಲ್ಪ ಚಿಕನ್ನ ಸೇರಿಸಿ ಕಬಾಬ್ ಮಾಡಿಬಿಡು ಅಂತ ಹೇಳಿದ್ರು. ಈ ಕಡೆ ಅವರೇನೆ ಎಲ್ಲ ಮ್ಯಾರಿನೇಟ್ ಮಾಡಿಕೊಡ್ತಾ ಇದ್ದಾರೆ ನನಗೆ. ಒಂದು ಮಿಕ್ಸಿಂಗ್ ಬೌಲ್ಗೆ 1-2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದಾರೆ. ಹಾಗೆ ಒಂದು 2ರಿಂದ 2.5 ಸ್ಪೂನಷ್ಟು ಇರುತ್ತೆ ಆ ಪ್ಯಾಕೆಟಲ್ಲಿ ಕಬಾಬ್ ಪೌಡರು. ಅದನ್ನು ಕೂಡ ಹಾಕ್ಕೊಂಡು ಒಂದು ಮೊಟ್ಟೆನ ಸೇರಿಸ್ಕೊಂಡು ಒಂದು ನಿಂಬೆಹಣ್ಣು ಕೂಡ ಹಿಂಡ್ಕೋಬೇಕು. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇದರಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಒಂದು ಅರ್ಧ ಗಂಟೆನಾದ್ರೂ ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿದು ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ನು. ಇವಾಗ ಅದಕ್ಕೆ 1-2 ಗರಿಯಷ್ಟು ಕರಿಬೇವನ್ನು ಸೇರಿಸಿ ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತಾಯಿದ್ದೀನಿ ನಾನು. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗೋಷ್ಟರಲ್ಲಿ ಈ ಕಡೆ ಚಿಕನ್ ಸಾಂಬಾರಿಗೆ ರೆಡಿ ಆಗಿತ್ತಲ್ವ ಎಲ್ಲ ಸಾಂಬಾರು ಮಾಡ್ಕೊಳ್ಳೋಕೆ ಇಟ್ಕೊಂಡೆ ನಾನು. ಈಗ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಯಾವಾಗಲೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಯಾವುದೇ ಸಾಂಬಾರಾದರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಅದಾದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕೋತೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪು ಹಿಡಿದು ಚಿಕನ್ನು ಚೆನ್ನಾಗಿ ಬೆಂದರೆ ರುಚಿಯಾಗಿರುತ್ತೆ ಅಂತ. ಚೆನ್ನಾಗಿ ನೋಡಿ ಈ ಥರ ಬಟ್ಟೆ ಸಹಾಯದಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೌಟನ್ನು ಜಾಸ್ತಿ ಹಾಕಿ ತಿರುಗಿಸ್ತಾ ಇದ್ದರೆ ಚಿಕನ್ ಎಲ್ಲ ಚೂರು ಥರ ಆಗಿಬಿಡುತ್ತೆ. ಇವಾಗ ನೋಡಿ ಒಂದು ತಟ್ಟೆನ ಮುಚ್ಚಿ ಬೇಯಕ್ಕಿಟ್ಕೊಂಡೆ. ನೋಡಿ ಈ ಥರ ಸುತ್ತ ನೀರು ಬಿಟ್ಕೊಂಡಿದೆ ಅಲ್ವಾ, ಆ ನೀರೆಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಆವಾಗಲೇ ಚಿಕನ್ನು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನನ್ನ ಮಕ್ಕಳಿಗೆ ಈ ಥರ ಅರಿಶಿನ, ಈರುಳ್ಳಿ, ಉಪ್ಪು ಹಾಕಿ ಹುರಿದಿರೋ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೊಂದು 2-3 ಪೀಸ್ ಎತ್ಕೊಟ್ಟೆ. ಅವ್ರು ಚೆನ್ನಾಗಿ ತಿಂತಾರೆ ಇದಂದರೆ ಇಷ್ಟಪಟ್ಟು. ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಎಕ್ಸ್ಟ್ರಾ ನೀರನ್ನ ಹಾಕೋತಾ ಇದ್ದೀನಿ. ಮಟನ್ ಸಾಂಬಾರು, ಚಿಕನ್ ಸಾರೆಲ್ಲ ಮಾಡಿದಾಗ ಸ್ವಲ್ಪ ತೆಳುವಾಗೇ ಇರಬೇಕು, ರುಚಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಕನ್ ಬೇಯೋದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಷ್ಟು ತೆಳುಗಿದ್ರೆ ಸಾಕು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವಾಗೂ ಬೇಡ. ಇವಾಗ ಚಿಕನ್ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ರೆಡಿ ಆಗಿದೆ ಈಗ ಚಿಕನ್ ಸಾಂಬಾರು. ಸ್ಮೆಲ್ಲಂತೂ ತುಂಬ ಘಮ ಅಂತ ಬರ್ತಾಯಿತ್ತು. ಆಗ ನಮ್ಮ ಅಜ್ಜಿ ಅವರೆಲ್ಲ ಗಸಗಸೆನ ಹಾಕ್ತಿದ್ರಂತೆ. ನಾನಿದೆ ಫಸ್ಟ್ ಟೈಮ್ ಗಸಗಸೆನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದು.
ಸೊ ಇವಾಗ ಚಿಕನ್ ಕೂಡ ಕಬಾಬ್ಗೂ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಅದನ್ನು ಕೂಡ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಮೊದಲೇ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಈಗ ಒಂದೊಂದೇ ಚಿಕನ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಕಬಾಬು ಕೂಡ ರೆಡಿ ಆಗಿಬಿಡುತ್ತೆ. ಎಣ್ಣೆಗೆ ಹಾಕಿ ಚಿಕನ್ನ ಒಂದು 2 ನಿಮಿಷ ಆದ ನಂತರ ಅದನ್ನು ತಿರುವಾಕೋಬೇಕಾಗುತ್ತೆ. ಆವಾಗಲೇ ಮಾಡಿದ್ರೆ ಮೇಲಿರೋ ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಣ್ಣೆನಲ್ಲೇ ಚಿಕನ್ ಕಬಾಬು ರೆಡಿ ಆಗುತ್ತೆ. ಸೊ ಅಡುಗೆ ಆಗಿದ್ದು ಸ್ವಲ್ಪ ಲೇಟ್ ಆಗೋಯಿತು, ಎಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ನನ್ನ ಮಗನಿಗೂ ನಮ್ಮ ಯಜಮಾನ್ರಿಗೂ ಹೊಟ್ಟೆ ತುಂಬ ಹಸ್ದೋಗ್ಬಿಟ್ಟಿತ್ತು. ಅದಕ್ಕೆ ಮುದ್ದೆ ಮಾಡ್ಕೊಳ್ಳಿಲ್ಲ, ನೈಟಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೆ ನಾನು ರೈಸ್ನ ಮಾಡ್ಕೊಂಡಿದ್ದೆ. ಅನ್ನದ ಜೊತೆಗೂ ಚೆನ್ನಾಗಿತ್ತು ಸಾಂಬಾರು. ಬಟ್ ಆದರೆ ಮುದ್ದೆ ಜೊತೆಗೆ ಅಂತಂದರೆ ಒಂದು ಕೈ ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸಾಂಬಾರು ರೆಸಿಪಿನ. ಸೊ ಈ ಕಡೆ ನಮ್ಮ ಮನೆಯವರು ಕೂಡ ಊಟ ಮಾಡಿದ್ರು. ನಾವು ಕೂಡ ಎಲ್ಲರೂ ಊಟನ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಟಿ ವಿ ನೋಡಾದ್ಮೇಲೆ ನಮ್ಮ ಮನೆಯವರು ಒಳಗಡೆ ಹೋಗಿ ಮಲ್ಕೊಂಡಿದ್ರು. ಅಷ್ಟೊತ್ತಿಗೆ ನನ್ನ ಮಗ ಏನೋ ಬರಿತಾ ಇದ್ದ. ಆ್ಯಕ್ಚುಲಿ ಸಂಡೇ ಫಾದರ್ಸ್ ಡೇ ಇತ್ತಲ್ವ, ಸೊ ಹಾಗಾಗಿ ಅವರ ಅಪ್ಪಂಗೆ ಗಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪೇಪರಲ್ಲಿ ಏನೋ ಬರಿತಾ ಇದ್ದ. ನನಗೆ ಒಂಥರ ತುಂಬ ಖುಷಿಯಾಯಿತು. ಅವನು ಯಾರಿಗೂ ಹೇಳದೆ ಅವನೊಬ್ಬನೇ ಕೂತ್ಕೊಂಡು ಮಾಡ್ತಾಯಿದ್ದನ್ನು ನೋಡಿ ನಂಗೆ ತುಂಬಾ ಖುಷಿಯಾಯಿತು. ಅಂದರೆ ಈ ಥರ ಸಣ್ಣ ಪುಟ್ಟ ವಿಷಯಗಳು ಮಕ್ಕಳು ಮೈಂಡಿಗೆ ಬಂದಾಗ ನಮಗೆ ಪೇರೆಂಟ್ಸ್ ಆದವ್ರಿಗೆ ಒಂಥರ ಖುಷಿ ಆಗುತ್ತೆ ಅಲ್ಲ, ಈ ಥರ ಎಲ್ಲ ಮಾಡಿದಾಗ. ಮೈ ಫಾದರ್ ಇಸ್ ಮೈ ಹೀರೋ, ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಬರೆದಿದ್ದ ಪೇಪರಲ್ಲಿ. ಅವರು ಮಲ್ಕೊಂಡಿದ್ರು, ಎಬ್ಬರಿಸ್ಬಿಟ್ಟು ಒಂದು ಚಾಕ್ಲೇಟ್ ಕೊಟ್ಟ. ಅವರಂತೂ ಫುಲ್ಲು ಖುಷಿಯಾಗಿಬಿಟ್ರು. ನನ್ನ ಮಗಂಗೆ ನೋಡು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟಾದರೂ ತಲೆ ಓಡಿದೆಯಲ್ಲ ಅಂತ. ಸೊ ಇನ್ನೇನೋ ಕಿವಿಲಿ ಗುಟ್ಟು ಹೇಳ್ತಾ ಇದ್ದೇನೆ. ಅದಾದ ನಂತರ ಅವ್ನು ಕೊಟ್ಟಿದ್ದ ಚಾಕ್ಲೇಟ್ನ ಅವರು ಎಲ್ರಿಗೂ ತಿನ್ನಿಸ್ಬಿಟ್ಟು ಅವರು ಕೂಡ ತಿಂದರು. ಈ ಥರ ಚಿಕ್ಕ ಪುಟ್ಟ ವಿಷಯಗಳೇ ಮನೆಯಲ್ಲಿ ತುಂಬ ಸಂತೋಷ, ಖುಷಿನ ಕೊಡುತ್ತೆ. ಅದಾದ ನಂತರ ಒಂದು 5 ನಿಮಿಷ ಕೂತಿದ್ದೆ. ಆಮೇಲೆ ತಲೆಗೆ ಎಣ್ಣೆನ ಹಚ್ಚಿದೆ. ವಾರದಲ್ಲಿ 2 ಬಾರಿ ತಲೆಗೆ ಎಣ್ಣೆನ ಹಚ್ಕೋಬೇಕು. ಅಂದರೆ ಹರಳೆಣ್ಣೆನ ಆ್ಯಕ್ಚುಲಿ ಹಚ್ಚಬೇಕು. ಯಾಕೆ ಅಂತಂದರೆ ತಲೆ ನೋವು ಬರಲ್ಲ, ನರಗಳೆಲ್ಲ ವೀಕ್ ಆಗ್ತಾ ಇರ್ತದೆ ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂತಂದರೆ. ಸೊ ಹಾಗಾಗಿ ನಾನು ವಾರದಲ್ಲಿ 2 ದಿನ ಹರಳೆಣ್ಣೆನ ಕಂಪಲ್ಸರಿ ತಲೆಗೆ ಹಚ್ಚಿರ್ತೀನಿ. ಅದಾದ ನಂತರ ಒಂದು 5 ನಿಮಿಷ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ಕೊತಾಯಿದ್ರು. ನಮಗೆ ಪ್ಯಾಸೇಜು ಮುಂದೆ ಚೆನ್ನಾಗಿ ಸಿಕ್ಕಿದೆ. ಹಾಗೆ ನಾನು ಕೂಡ ಅಮ್ಮನ ಕೈಲಿ ತಲೆಗೆ ಎಣ್ಣೆನ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ. ಅದಾದ ನಂತರ ಅಮ್ಮನೂ ಕೂಡ ನೀಟಾಗಿ ಜಡೆ ಎಣ್ಣೆ ಕೊಟ್ಟರು. ಆಮೇಲೆ ನನ್ನ ಫೋನ್ದು ಟೆಂಪರ್ ಗ್ಲಾಸ್ ಹೊಡೆದೋಗಿತ್ತು ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗಿ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಬಂದ್ವಿ. ಹಾಗೆ ಕೂಡ ನಾನು ಒಂದು ಬ್ಯಾಕ್ ಪೋಸ್ಟ್ನ ತೊಗೊಂಡಿದ್ದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಭಾನುವಾರದ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.